ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶಿವರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ಆಷಾಢ ಮಾಸಕ್ಕೆ ನಾವು ಪ್ರಾರಂಭ ಆಗಿದೆ. ಆಷಾಢ ಮಾಸದಲ್ಲಿ ತುಂಬ ದೇವಿಯರುಗಳ ಒಂದು ಪೂಜೆ ಆರಾಧನೆ ಎಲ್ಲ ಕಡೆನೂ ಭಾಳ ಜೋರಾಗಿ ನಡೀತದೆ ಸ್ನೇಹಿತರೆ. ಈ ಒಂದು ಆಷಾಢ ಮಾಸದಲ್ಲಿ 5 ನಾವು ಶಕ್ತಿ ದೇವತೆಗಳಿಗೆ ಒಂದು ಮಡ್ಲಕ್ಕಿ ಕೊಡೋದ್ರಿಂದನೂ ನಮಗೆ ತುಂಬ ಒಳ್ಳೆಯದಾಗುತ್ತೆ. ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಸ್ನೇಹಿತರೆ. ಇಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಬಿಟ್ವಿ. ಅಲ್ಲಿ 2 ಅವರ್ಗೆಲ್ಲ ರೀಚ್ ಆದೋ. ಬೆಳಗಿನ ಜಾವ 6 ಗಂಟೆಗೆಲ್ಲ ಅಲ್ಲಿ ಬೆಟ್ಟದ ಮೇಲೆ ಇದ್ವಿ. ಏನು ತುಂಬ ಗಾಳಿ ಚಳಿ ಇತ್ತು, ತಣ್ಣಗಿತ್ತು ವಾತಾವರಣ. ಇನ್ನೇನು ದರ್ಶನಕ್ಕೆ ಹೋಗೋಣ ಅಂತ ಅಂದರೆ 7:30 ತನಕ ಬಾಗಿಲು ತೆಗಿಯಲ್ಲ ಅಂತ ಹೇಳಿದ್ರು. ನಾವು 7:30 ತನಕ ಹಂಗೆ ಟೈಮ್ ಪಾಸ್ ಮಾಡಿಕೊಂಡು ಓಡಾಡ್ಕೊಂಡಿದ್ದು. 7:30 ಹಂಗೆ ಓಪನ್ ಮಾಡಿದ್ರು. ಸ್ಪೆಷಲ್ ಟಿಕೆಟ್ ತೊಗೊಂಡು ನಾವು ದರ್ಶನಕ್ಕೆ ಹೋದ್ವಿ ಸ್ನೇಹಿತರೆ. ಹೋದ ಒಂದು ಹಾಫ್ ಆನ್ ಅವರ್ 1 ಅವರಲ್ಲೆಲ್ಲ ನಾವು ಮುಗಿಸ್ಕೊಂಡು ಈಚೆಗೆ ಬಂದುಬಿಟ್ವಿ. ನಾನು ಹೇಳೋದೇನು ಅಂತಂದರೆ, ಈಗ ಒಂದು ಆಷಾಢ ಏನು ಅಮಾವಾಸ್ಯೆ ಪ್ರಾರಂಭ ಆಗಿದೆ. ಅಮಾವಾಸ್ಯೆಯಿಂದ ಹಿಡಿದು ಇನ್ನೊಂದು ಭೀಮನ ಅಮಾವಾಸ್ಯೆ ತಕ್ಕನೂ ನಮಗೆ ಈ ಒಂದು ಆಷಾಢ ಅಮಾವಾಸ್ಯೆ ಅಂತಲೇ ನಾವು ಕರಿತೀವಿ. ಈ ಅಮಾವಾಸ್ಯೆಯಲ್ಲಿ ಕೆಲವರು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ, ಕೆಲವರು ಮಾಡ್ತಾರೆ ಅಂತ ಅಂದರೆ ಅದು ಬೇರೆ ಒಂದು ಜನಾಂಗದವ್ರು ಮಾಡ್ತಾರೆ. ನಮ್ಮ ಒಂದು ಜನಾಂಗದವ್ರು ಯಾರು ನಾವು ಈ ಒಂದು ಮದುವೆಗಳು ಆ ಥರ ಎಲ್ಲ ಕಾರ್ಯಕ್ರಮಗಳನ್ನ ಮಾಡೋದಿಲ್ಲ. ದೇವಿಯ ಒಂದು ಆರಾಧನೆ ಒಂದು ಪೂಜೆನ ತುಂಬ ಮಾಡ್ತೀವಿ ಸ್ನೇಹಿತರೆ. ಸೊ ಹಂಗಾಗಿ ನಾವು ಈ ಒಂದು ಆಷಾಢ ಮಾಸದಲ್ಲಿ, ಅದರಲ್ಲೂ ಸ್ಪೆಷಲ್ಲಾಗಿ ಈ ಒಂದು ಆಷಾಢದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಬರ್ತ್ಡೇ ಬರುತ್ತೆ. ವರ್ಧಂತಿ ಇದೆ 4ನೇ ತಾರೀಕು. ಈ ವರ್ಧಂತಿಯ ಪ್ರಯುಕ್ತ ಕೆಲವರೆಲ್ಲ ಅವತ್ತೇ ಹೋಗ್ತಾರೆ ಚಾಮುಂಡಿ ಬೆಟ್ಟಕ್ಕೆ. ಕೆಲವರು ಈ ತಿಂಗಳಲ್ಲಿ ಒಂದಿನ ಹೋಗಿ ಅಮ್ಮನ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗೋರು ಇರ್ತಾರೆ. ನೋಡಿ ಸ್ನೇಹಿತರೆ, ತುಂಬ ಥಂಡಿ ಚಳಿ ಏನು ನಡುಗ್ತಾ ಇದೆ ನನ್ನ ಮೊಮ್ಮಗ. ಆ ನಂತರ ನಮಗೆ 7:30 ಮೇಲೆ ನಮಗೆ ಒಳಗಡೆ ದರ್ಶನಕ್ಕೆ ಬಿಟ್ಟರು. ನಾವೆಲ್ಲ ಹೋಗಿ ಬೇಗ ದರ್ಶನ ಮಾಡ್ಕೊಂಬಂದ್ವಿ. ಮತ್ತು ಬೇಗ ಹೋಗಬೇಕು ಸ್ನೇಹಿತರೆ, ಬೆಳಗ್ಗೆನೇ ಹೋಗ್ಬಿಡ್ಬೇಕು. ಅಲ್ಲಿ ಏನಿಲ್ಲ, ಒಂದು 6:30 7 ಗಂಟೆಗೆಲ್ಲ ರೀಚ್ ಆದರೆ ಸಾಕು ನೀವು. ಶುಕ್ರವಾರ ಮಾತ್ರ 6:30ಗೆ ದರ್ಶನ ಇರುತ್ತಂತೆ. ಇನ್ನು ಬೇರೆ ದಿವಸದಲ್ಲೆಲ್ಲ 7:30ಗೆ ಅಂತೆ ಸ್ನೇಹಿತರೆ. ಅದರಲ್ಲಿ ಆಷಾಢದ ಪ್ರಯುಕ್ತ ತುಂಬ ಕಡೆ ಎಲ್ಲ ಒಂದು ವ್ಯವಸ್ಥೆ ಮಾಡಿದ್ದಾರೆ ಪೊಲೀಸ್ನವರು, ಜನಗಳಿಗೆ ಏನೂ ಒಂದು ತೊಂದರೆ ಆಗಬಾರ್ದು ಅಂತ ಹೇಳಿ. ಹಂಗಾಗಿ ನೀವು ಅಷ್ಟೇ ಹೋಗೋದಾದರೆ ಸ್ವಲ್ಪ ಹೊತ್ತಿನಂತೆ ಹೋಗಿ ಬಂದ್ರಿ. ವಿಶೇಷವಾಗಿ ಅಮ್ಮನ ವರ್ಧಂತಿ ಇರೋದರಿಂದ ಚಾಮುಂಡಿ ಬೆಟ್ಟಕ್ಕೆ ಒಂದು ದಿವಸ ಆದರೂ ಈ ತಿಂಗಳಲ್ಲಿ ಹೋಗಬೇಕು ಅಂತ ಪ್ರತಿಯೊಬ್ಬರೂ ಆಸೆ ಪಡ್ತಾರೆ. ಅದರಲ್ಲೂ ನಾವು ಈ ಸ್ಪೆಷಲ್ ಟಿಕೆಟ್ ತೊಗೊಂಡು ಹೋಗಿದ್ದರಿಂದ ಸ್ವಲ್ಪ ಬೇಗ ಆಯಿತು. ಈ ಆಷಾಢ ತಿಂಗಳಲ್ಲಂತೂ ಫುಲ್ ರಶ್ ಇರುತ್ತೆ. ಹೋದ ವರ್ಷ ಅಂತೂ ಎಷ್ಟೋ ಜನಕ್ಕೆ ದರ್ಶನವೇ ಆಗಲಿಲ್ಲ. 6 ಅವರ್ 8 ಅವರ್ 10 ಅವರ್ ತನಕನೂ ಸಹ ಜನ ಲೈನಲ್ಲಿ ನಿಂತ್ಕೊಂಡ್ಬಿಟ್ರು ಸ್ನೇಹಿತರೆ. ಹಂಗಾಗಿ ನೀವು ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು ಇರೋದಲ್ಲಿ ಬೆಳಗ್ಗೆನೇ ಸ್ವಲ್ಪ ಹೋಗೋದ್ರಿಂದ ಸೊ ಅಮ್ಮನ ದರ್ಶನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಮತ್ತು ಆಷಾಢದಲ್ಲಿ ವಿಶೇಷವಾಗಿ ಶುಕ್ರವಾರ ಬರ್ತಾಯಿದೆ ನಾಳೆ. ಶುಕ್ರವಾರ ಬರೋದರಿಂದ ಪ್ರತಿಯೊಬ್ಬರು ನಿಂಬೆಹಣ್ಣ ದೀಪ ಹಚ್ಚೋರು ಸಂಕಲ್ಪ ಮಾಡಿಕೊಂಡು ಮನಸ್ಸಲ್ಲಿ ಇಷ್ಟು ವಾರ ಹಚ್ಚಬೇಕು ಅಂತ ಹೇಳಿ ಒಂದು ಪ್ರಾರಂಭ ಮಾಡ್ತಾರೆ. ಮತ್ತು ವೈಭವಲಕ್ಷ್ಮಿ ಪೂಜೆ ಮಾಡೋರು ಅಷ್ಟೇ, ಇಷ್ಟು ವಾರ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿ ಜಾಸ್ತಿ ಅದನ್ನು 8 ವಾರ ಮಾಡ್ತಾರೆ, ಕೆಲವರು 9 ವಾರ ಮಾಡ್ತಾರೆ, ಕೆಲವರು 5 ವಾರಕ್ಕೆ ಮುಗಿಸ್ಬಿಡ್ತಾರೆ ವೈಭವಲಕ್ಷ್ಮಿ ಪೂಜೆನ. ಅದು ಯಥಾಶಕ್ತಿ ನೀವು ಒಂದು ವ್ರತ ಆರಾಧನೆ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಈ ಆಷಾಢ ಪೂಜೆಯಲ್ಲಿ ಎಷ್ಟು ದೇವಿಯವ್ರನ್ನ ನೀವು ಆರಾಧನೆ ಮಾಡ್ತೀರಾ, ಎಷ್ಟು ದೇವಿ ದರ್ಶನ ಮಾಡ್ತೀರೋ ಅಷ್ಟು ಒಂದು ಸೌಭಾಗ್ಯ ಕೊಡ್ತದೆ ಅಂತ ನಾನು ಹೇಳ್ಬರ್ತೀನಿ ಸ್ನೇಹಿತರೆ. ಹಂಗಾಗಿ ನಾವು ಈ ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗ್ಬಿಟ್ಟು ಆ ದೇವಿ ದರ್ಶನ ಎಲ್ಲ ಮಾಡ್ಕೊಂಬಂದಿದ್ದೀವಿ. ನಾಳೆ ಬರೋವಂಥ ಮೊದಲನೇ ಒಂದು ಆಷಾಢ ಶುಕ್ರವಾರ ಪ್ರತಿಯೊಬ್ಬರು ಮನೆಯಲ್ಲಿ ಬೇಗ ಎದ್ದು ಪೂಜೆಗಳೆಲ್ಲ ಮಾಡಿಕೊಂಡು ಒಂದು ನಿಂಬೆಹಣ್ಣಿಂದನಾದರೂ ನೀವು ಪ್ರಾರಂಭ ಮಾಡ್ಬೋದು. ಇಲ್ಲ ನಾವು ವಾರ ಹೆಚ್ಚಿಸ್ಕೊಂಡು ಹೋಗ್ತೀವಿ, 1 2 3 ಈ ಥರ ಹೆಚ್ಚಿಸ್ಕೊಂಡು ಹೋಗ್ತೀವಿ ಅನ್ನೋರು ಹೆಚ್ಚಿಸ್ಕೊಂಡು ಹೋಗ್ಬೋದು. ಕೆಲವರು 3 ನಿಂಬೆಹಣ್ಣ ಕುಯ್ದುಬಿಟ್ಟು 5 ಹೋಳನ್ನ ಸುತ್ತಲ ಇಟ್ಬಿಟ್ಟು ಮಧ್ಯದಲ್ಲಿ ಒಂದು ಹೋಳು ಇಟ್ಬಿಟ್ಟು 3 ನಿಂಬೆಹಣ್ಣಲ್ಲೇ 16 ವಾರ ಪೂಜೆ ಮಾಡೋವಂಥವ್ರು ಇದ್ದಾರೆ. ನಾನು ಸಹ ಅದೇ ಥರನೇ ಮಾಡಿದ್ದೀನಿ ಸ್ನೇಹಿತರೆ. ಸೊ ಹಂಗಾಗಿ ನಿಮ್ಮ ಹೆಚ್ಚಾಸಕ್ತಿ ಅದು 9 ವಾರ ನಾನು ಮಾಡ್ಬೋದು, ಇಲ್ಲ 21 ವಾರ ಮಾಡ್ಬೋದು, 16 ವಾರ ಮಾಡ್ಬೋದು. ಈ ಥರ ನೀವು ನೋಡಿಕೊಂಡು ಈ ತಿಂಗಳಲ್ಲಿ ನೀವು ಎಷ್ಟು ದೇವಿನ ಆರಾಧನೆ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಒಡ್ಕೊಳ್ಳಿ ಸ್ನೇಹಿತರೆ. ಭಾಳ ನೋಡಿ, ವರ್ಷಕ್ಕೊಂದೇ ಸರಿ ಆಷಾಢ ಮಾಸ ಬರೋದು. ಅದರಲ್ಲಿ ರಾಜರಾಜೇಶ್ವರಿಯವರು, ದುರ್ಗೆ ಮಾತೆಯವರು, ಕಾಳಿ ಮಾತೆಯವರು, ಎಲ್ಲ ಮಾತೆಯರನ್ನು ಈ ಒಂದು ಆಷಾಢ ಮಾಸದಲ್ಲಿ ನೀವು ದರ್ಶನ ಮಾಡಿದಷ್ಟು ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ತುಂಬ ಲಾಂಗ್ ಇರೋದು, ತುಂಬ ಪ್ರಸಿದ್ಧಿಯಾಗಿರೋಂಥ ದೇವಸ್ಥಾನಗಳಲ್ಲಿ ಈ ಮಾಸದಲ್ಲಿ ಹೋಗಿ ದರ್ಶನ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ಸ್ಪೆಷಲ್ ಟಿಕೆಟ್ ವ್ಯವಸ್ಥೆ ಇರೋದ್ರಿಂದ ನಾವು ಸ್ಪೆಷಲ್ ಟಿಕೆಟ್ನ ವ್ಯವಸ್ಥೆಯ ಮುಖಾಂತರ ಹೋಗಿ ನಾವು ಈ ಒಂದು ದೇವಿನ
ದರ್ಶನ ಮಾಡ್ಕೊಂಬರ್ಬೋದು. ಇಲ್ಲ ಅಕ್ಕಪಕ್ಕ ನಿಮ್ಮ ಸುತ್ತ ಎಲ್ಲನೂ ಒಂದು ಅಮ್ಮನವರ, ಚಾಮುಂಡೇಶ್ವರಿ, ದುರ್ಗೆ ಮಾತೆ, ಕಾಳಿಯವ್ರಿಗೆ ಪೂಜೆ ಈ ದೇವಸ್ಥಾನಗಳಿದ್ರೆ ನೀವು ಒಂದು ನಿಂಬೆಹಣ್ಣು ದೀಪನ ತಪ್ಪದೇ ಹಚ್ಚಿ. ನಿಂಬೆಹಣ್ಣಿಗೆ ತುಪ್ಪನೇ ಬಿಟ್ಟು ಹಚ್ಚಬೇಕು ಸ್ನೇಹಿತರೆ. ಮತ್ತು ಜೋಡಿ ಬತ್ತಿಗಳನ್ನೇ ಹಾಕ್ಕೊಂಡು ಹಚ್ಚಬೇಕು, ಸಿಂಗಲ್ ಬತ್ತಿ ಹಾಕೋಂಗಿಲ್ಲ ಸ್ನೇಹಿತರೆ. ಹಾಗಾಗಿ ಜೋಡಿ ಬತ್ತಿಗಳನ್ನ ಹಾಕ್ಕೊಂಡು ನೀವೊಂದು ಪೂಜೆ ಮಾಡಿ ನೋಡಿ. ಪೂಜೆ ಮಾಡಿದಂತಹ ಒಂದು ಚಾಮುಂಡಿ ಬೆಟ್ಟದಲ್ಲಿ ಸೀರೆನೂ ಸಹ ನಮಗೆ ಅವರು ದುಡ್ಡಿಗೆ ಕೊಡ್ತಾರೆ. ಏನೋ ಅಮ್ಮನ ಹೆಸ್ರೇಳಿ ನಾವು ತೊಗೊಳ್ಳೋಣ ಅಂತ ಹೇಳಿ ಒಂದು ಸೀರೆ, ಒಂದು ಪ್ರಸಾದ ಎಲ್ಲನೂ ಸಹ ಅಲ್ಲಿಂದನೂ ನಾವು ತೊಗೊಂಬಂದ್ವಿ ಸ್ನೇಹಿತರೆ. ಈ ಸರಿ ನಮಗೇನು ಘಾಸಿನೇ ಆಗಿಲ್ಲ, ಭಾಳ ಸಿಂಪಲಾಗಿ ಹೋಗಿ ಭಾಳ ಸಿಂಪಲಾಗಿ ಬಂದುಬಿಟ್ವಿ. ಮತ್ತು ಇನ್ನೊಂದು ಏನಪ್ಪ ಅಂತ, ವರ್ಧಂತಿ ಬರ್ತಡೇ ದಿನ ಅಂತೂ ಸಾವಿರಾರು ಲಕ್ಷಾಂತರ ಜನ ಬಂದು ಅಲ್ಲಿ ಸೇರ್ತಾರೆ. ಹಂಗಾಗಿ ಹೋಗ್ಬೇಕು ಅನ್ನೋರು ಹೋಗಿ, ಇಲ್ಲಾಂದರೆ ನಿಮ್ಮ ಮನೆಗಳ ಹತ್ರ ಅಂತ ಚಾಮುಂಡಿ ದೇವಸ್ಥಾನಕ್ಕೆ ತಪ್ಪದೆ ಅವತ್ತು ಒಂದು ನಿಂಬೆಹಣ್ಣಿಂದ ಒಂದು ಪೂಜೆ ಮಾಡಿ, ತಾಯಿಗೆ ನಿಂಬೆಹಣ್ಣಿಂದ ಮಾಡೋದ್ರಿಂದ ಭಾಳ ಒಂದು ಖುಷಿಯಂತೆ. ಅವತ್ತೇ ಹೇಳ್ದಂಗೆ ಹಸಿರು ನಿಂಬೆಹಣ್ಣನ್ನ ಒಂದು ದೃಷ್ಟಿ ತೆಗೆದು ಹಾಕ್ರಿ, ಭಾಳ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನಾಳೆ ಬರುತ್ತಾ ಇರೋಂತಹ ಮೊದಲನೇ ಆಷಾಢ ಶುಕ್ರವಾರ ಪ್ರತಿಯೊಬ್ಬರು ನೀವೊಂದು ಅಮೃತ ಗಳಿಗೆ ಅಂತ ಬರುತ್ತೆ, ಆ ಗಳಿಗೆಲ್ಲಾದರೂ ದೀಪ ಹಚ್ಬೋದು. ಇಲ್ಲ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆನೇ ಬಂದುಬಿಡುತ್ತೆ, ಮಾಮೂಲಿ 4:45 5:45 ಆ ಟೈಮ್ಗೆ ಹಚ್ಬೋದು. ಇಲ್ಲಾಂದರೆ 7:30 ತನಕ ಒಂದು ಟೈಮ್ ಇದೆ. ಅದನ್ನು ಬಿಟ್ಟರೆ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ ತನಕ ಒಂದು ಟೈಮ್ ಇದೆ. ಅದನ್ನು ಬಿಟ್ಟರೆ ಸಂಜೆ ತಿರ್ಗಿ 5ರಿಂದ 6 ಗಂಟೆ ತನಕ ಅದನ್ನ ಗೋಧೂಳಿ ಸಮಯ ಅಂತಾರೆ. ಈ ಸರಿ ಅಮೃತ ಗಳಿಗೆ ಅಂತ ಬಂದಿದೆ ಸ್ನೇಹಿತರೆ. ಆ ಗಳಿಗೆಲ್ಲೂ ಸಹ ನೀವು ಈ ನಿಂಬೆಹಣ್ಣು ದೀಪನ ಹಚ್ಚೋದ್ರಿಂದ ಭಾಳ ಒಳ್ಳೆಯದಾಗುತ್ತೆ. ಮತ್ತು ನಿಂಬೆಹಣ್ಣು ದೀಪನ ಹಚ್ಚಬೇಕಾದ್ರೆ ಅದಕ್ಕೆ ಅಕ್ಕಿ ಹಾಕ್ಕೊಂಡು, ಅಕ್ಕಿನ ಮೇಲೆ ನಿಂಬೆಹಣ್ಣು ದೀಪನ ಇಟ್ಕೊಂಡು ಹೋಗಿ ನೀವೊಂದು ಪೂಜೆ ಮಾಡಿಸಿ ಅಕ್ಕಿನ ದೇವಸ್ಥಾನದಲ್ಲೇ ಕೊಟ್ಟು ಬನ್ನಿ. ಮತ್ತು ಏನು 16 ವಾರನೋ ಇಲ್ಲ 9 ವಾರನೋ ನೀವು ಸಂಕಲ್ಪ ಮಾಡಿರ್ತೀರಲ್ಲ, ಆ ಪೂಜೆ ಎಲ್ಲ ಮುಗಿದ ನಂತರ ನೀವು ಅಮ್ಮನವ್ರಿಗೆ ನೀವು ಒಂದು ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಸೀರೆನೂ ಕೊಟ್ಟು ಪೂಜೆ ಮಾಡಿಸ್ಕೊಬನ್ನಿ ಸ್ನೇಹಿತರೆ. ನಾವು ಹೋಗಿ ಎಲ್ಲ ಒಂದು ಪೂಜೆಗಳ್ನ ಮುಗಿಸ್ಕೊಂಡು ಬರಬೇಕಾದ್ರೆ ಹಂಗೆ ದೋಸೆನೂ ಸಹ ಎಲ್ಲ ತಿಂದ್ಕೊಂಡು ಬಂದ್ವಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ರಶ್ ಇರುತ್ತೆ. ಟೈಮಿಂಗ್ಸನ್ನು ಕರೆಕ್ಟಾಗಿ ತಿಳ್ಕೊಂಡು ನಾನು ಆದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಟೈಮಿಂಗ್ಸ್ನ ತಿಳ್ಕೊಂಡು ಮತ್ತೆ ನಿಮಗೆ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹರಿ ಓಂ.